ಮೊದಲನೇದಾಗಿ ಹಾಲಿನ ದರದ ಬಗ್ಗೆ ನೋಡ್ತಾ ಹೋಗೋಣ. ನಾಳೆಯಿಂದ ದರ ಏರಿಕೆ ಆಗ್ತಾ ಇರೋದು. ಮೊನ್ನೆಯಷ್ಟೇ ಡಿಸೈಡ್ ಮಾಡಲಾಗಿತ್ತು. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳು ಅಸ್ತು ಅಂದಿದ್ರು 4 ರೂಪಾಯಿ ಹಾಲಿನ ದರವನ್ನ ಏರಿಕೆ ಮಾಡೋದಕ್ಕೆ. ಹಾಗಾಗಿ ಕೆಎಂಎಫ್ ನಂದಿನಿ ಹಾಲಿನ ದರ ನಾಳೆಯಿಂದ ಏರಿಕೆ ಆಗ್ತಾ ಇದೆ. ಆ ಹೊರೆ ಗ್ರಾಹಕರ ಮೇಲೆ ಬೀಳ್ತಾ ಇದೆ. ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ ಮಾಡಲಾಗ್ತಾ ಇರೋದು. ಮೊನ್ನೆ ಮಾರ್ಚ್ 27ನೇ ತಾರೀಕು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ದರ ಏರಿಕೆಯ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. 5 ರೂಪಾಯಿ ಏರಿಕೆ ಮಾಡಿಕೊಡಿ ಅಂತ ಹೇಳಿ ಹಾಲು ಒಕ್ಕೂಟಗಳು ಮನವಿಯನ್ನ ಮಾಡಿಕೊಂಡಿದ್ವು. ಆದ್ರೆ 4 ರೂಪಾಯಿ ಹೆಚ್ಚಳ ಮಾಡೋಕೆ ಸಚಿವ ಸಂಪುಟ ಅಸ್ತು ಅಂತ ಹೇಳಿದೆ. ಜೊತೆಗೆ ಒಂದು ಪ್ರಾಮಿಸ್ ಅನ್ನ ಕೂಡ ಮಾಡಿದೆ. 4 ರೂಪಾಯಿ ಏನ್ ಏರಿಕೆ ಆಗ್ತಾ ಇದೆ ಅದು ನೇರವಾಗಿ ಹಾಲು ಕೊಡುವಂತಹ ಆ ರೈತನಿಗೆ ಹೋಗುತ್ತೆ ಅಂತ ಹೇಳಿ ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ ರಾಜ್ಯ ಸರ್ಕಾರ. ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದೆ. ಆದ್ರೆ ರೈತರಿಗೆ ಅನುಕೂಲ ಆಗ್ತಾ ಇದ್ರು ಮತ್ತೊಂದು ಕಡೆ ಗ್ರಾಹಕರಿಗೆ ಇದು ಹೊರೆ. ಮತ್ತೆ ಹಾಲಿನ ದರ ಏರಿಕೆ ಆಗ್ತಾ ಇರುವುದಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ 1 ವರ್ಷದಲ್ಲಿ ಇದು 2ನೇ ಬಾರಿ. ಕಳೆದ 2 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಇದು 3ನೇ ಬಾರಿ ಹಾಲಿನ ದರ ಏರಿಕೆ ಆಗ್ತಾ ಇರೋದು. ಹಾಲಿನ ರೇಟ್ ಯಾವ ರೀತಿ ಆಗಿದೆ ನೋಡ್ತಾ ಇದ್ದೀರಿ. ಟೋನ್ಡ್ ಹಾಲು ಹಿಂದಿನ ದರ 24 ರೂಪಾಯಿ ಇತ್ತು. ಅಂದ್ರೆ ಇವತ್ತಿನವರೆಗೂ ಇದ್ದಿದ್ದು ರೇಟು 24 ರೂಪಾಯಿ. ಈಗ ಹೊಸ ದರ ನಾಳೆಯಿಂದ 26 ರೂಪಾಯಿ. ಮತ್ತೊಂದು ಕಡೆ ಆ ರೇಟ್ನ ಗಮನಿಸಿದ್ರೆ ಇನ್ನು ಹೋಮೋಜಿನೈಸೈಡ್ ಹಾಲು, ಆ ಹಾಲಿನ ಹಿಂದಿನ ದರ 24 ರೂಪಾಯಿ ಅರ್ಧ ಲೀಟರ್ಗೆ. ಹೊಸ ದರ 26 ರೂಪಾಯಿಗೆ ಏರಿಕೆಯಾಗ್ತಾ ಇದೆ. 1 ಲೀಟರ್ಗೆ ಹಿಂದಿನ ದರ 45 ರೂಪಾಯಿ ಇತ್ತು. ಈಗ ಹೊಸ ದರ 49 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಸ್ಪೆಷಲ್ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇತ್ತು. ಆ ರೇಟ್ 29 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಇನ್ನು ಅದೇ ಸ್ಪೆಷಲ್ ಹಾಲು 1 ಲೀಟರ್ಗೆ 50 ರೂಪಾಯಿ ಇತ್ತು. ಅದರ ದರ 54 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಇನ್ನು ಶುಭಂ ಹಾಲು ಅರ್ಧ ಲೀಟರ್ಗೆ 27 ರೂಪಾಯಿ ಇತ್ತು. ಆ ರೇಟ್ ಇನ್ಮೇಲೆ 29 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಅದೇ 1 ಲೀಟರ್ ಹಾಲಿನ ಬೆಲೆ, ಶುಭಂ ಹಾಲಿನ ಬೆಲೆ 50 ರೂಪಾಯಿ ಇತ್ತು. ಆ ರೇಟ್ 54 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಇನ್ನು ಸಮೃದ್ಧಿ ಹಾಲು ಅರ್ಧ ಲೀಟರ್ಗೆ 28 ರೂಪಾಯಿ ಇತ್ತು. ಆ ರೇಟ್ ಇನ್ನು ಮುಂದೆ 30 ರೂಪಾಯಿ ಆಗುತ್ತೆ ನಾಳೆಯಿಂದ. ಒಟ್ಟಾರೆಯಾಗಿ ನಾಳೆಯಿಂದ ಸಮೃದ್ಧಿ ಹಾಲು ಹಿಂದಿನ ದರ 1 ಲೀಟರ್ಗೆ 56 ಇತ್ತು. ಈಗ ಹೊಸ ದರ 60 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಹಾಲಿನ ದರ ಏರಿಕೆಯ ಬರೆ ನಾಳೆಯಿಂದಲೇ ರಾಜ್ಯದ ಜನರಿಗೆ ಬೀಳ್ತಾ ಇದೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ರೈಟ್, ಮತ್ತಷ್ಟು ಡೀಟೇಲ್ಸ್ ನ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಹಾಲಿನ ದರ ನಾಳೆಯಿಂದ ಏರಿಕೆ ಆಗ್ತಾ ಇದೆ. ಹಾಲಿಲ್ಲ ಅಂದ್ರೆ ಜನರ ಜೀವನ ಬೆಳಗ್ಗೆ ಆರಂಭ ಆಗೋದೇ ಇಲ್ಲ. 1 ಕಪ್ ಕಾಫಿನೋ ಟೀನೋ ಕುಡಿದ್ರೇನೆ ಜನ ಅವರ ದಿನನಿತ್ಯದ ಜೀವನವನ್ನ ಆರಂಭ ಮಾಡೋದು. ಅಂಥದ್ರಲ್ಲಿ ಹಾಲಿನ ದರ ನಾಳೆಯಿಂದ ಏರಿಕೆ ಆಗ್ತಾ ಇದೆ. ನೀವು ಹೆಚ್ಚು ಕಮ್ಮಿ ಜನರ ಜೊತೆಗೆ ಇರ್ತೀರಿ, ಗ್ರೌಂಡ್ ನಲ್ಲಿ ರಿಪೋರ್ಟ್ ಮಾಡ್ತಾ ಇರ್ತೀರಿ. ಜನ ಏನ್ ಹೇಳ್ತಿದ್ದಾರೆ ಪ್ರಗತಿ ಹಾಲಿನ ದರ ಏರಿಕೆ ಆಗಿರೋದಕ್ಕೆ? ವಿದ್ಯಾ, ಮಾರ್ಚ್ 27ಕ್ಕೆ ಹಾಲಿನ ದರ ಏರಿಕೆಯ ಬಗ್ಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಒಂದು ಏನು ಅಧಿಕೃತವಾದಂತಹ ಇನ್ಫಾರ್ಮೇಶನ್ ಕೊಡ್ತಾರೆ. ಆ ದಿನದಿಂದಲೂ ಕೂಡ ಈ ದಿನದವರೆಗೂ ಕೂಡ ಜನಸಾಮಾನ್ಯರು ಹೇಳ್ತಾ ಇರುವಂತದಿಷ್ಟೇ, ಹಾಲಿನ ದರ ಏರಿಕೆ ಮಾಡಿದ್ದಾರೆ. ಆ ಏರಿಕೆ ಆಗಿರುವಂತಹ 4 ರೂಪಾಯಿ ನೇರವಾಗಿ ರೈತರಿಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಯಾವ ರೀತಿಯಾಗಿ ರೈತರಿಗೆ ಹೋಗುತ್ತೆ? ಅದು ರೈತರಿಗೆ ಹೋಗೋದಾದ್ರೆ, ರೈತರ ಪರವಾಗಿ ಇವರು ಏರಿಕೆ ಮಾಡಿರೋದಾದ್ರೆ ಓಕೆ. ಆದ್ರೆ ರೈತರಿಗೆ ಹೋಗದೆ ಅದು ಮತ್ತೆ ಏನಾದ್ರೂ ಬೇರೆ ರೀತಿಯಾಗಿ ಕನ್ವರ್ಟ್ ಆಗ್ಬಿಟ್ರೆ ಕಷ್ಟ ಅನ್ನುವಂಥದ್ದು ಜನಸಾಮಾನ್ಯರು ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅದರ ಜೊತೆಗೆ ಈ ಹಾಲಿನ ದರ ಏರಿಕೆ ಆದ್ರೆ ಕೇವಲ ಬರೀ ಹಾಲಿನ ದರ ಏರಿಕೆ ಆಗಲ್ಲ. ಈಗ ಆಲ್ರೆಡಿ ನಾಳೆಯಿಂದ ಹಾಲಿನ ದರ ಏರಿಕೆ ಆಗಲ್ಲ. ಈಗ ಆಲ್ರೆಡಿ ನಾಳೆಯಿಂದ ಹಾಲಿನ ದರ ಏರಿಕೆ ಅನುಷ್ಠಾನ ಆಗುತ್ತೆ. ಆದ್ರೆ ಆಲ್ರೆಡಿ ನೀವು ನಗರದಲ್ಲಿರುವಂತಹ ಬಹುತೇಕ ಹೋಟೆಲ್ಗಳಿಗೆ ಹೋದ್ರೆ ಅಲ್ಲಿ ಟೀ ಮತ್ತೆ ಕಾಫಿ ರೇಟ್ ಕೂಡ ಜಾಸ್ತಿ ಆಗಿದೆ. 10 ರೂಪಾಯಿ ಇದ್ದಂತಹ ಟೀ ರೇಟು ಇವಾಗ 15, 16 ಮನಸೋ ಇಚ್ಛೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ದರ ಏರಿಕೆಯನ್ನ ಮಾಡ್ಕೊಂಡಿದ್ದಾರೆ. ಕೇಳಿದ್ರೆ ಅವ್ರು ಕೊಡುವಂತಹ ಕಾರಣಗಳು, ಒಂದು ಕೋವಿಡ್ ಟೈಮ್ ನಲ್ಲಿ ಸಾಕಷ್ಟು ನಷ್ಟ ಆಯಿತು, ಇನ್ನೊಂದು ಈಗ ಹಾಲಿನ ರೇಟನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಸೊ ಅನಿವಾರ್ಯವಾಗಿ ನಾವು ಕೂಡ ದರ ಏರಿಕೆಯನ್ನ ಮಾಡಲೇಬೇಕು ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಹಾಲಿನ ದರ ಏರಿಕೆ ಆಗಿರೋದ್ರಿಂದ ಟೀ ರೇಟ್ ಜಾಸ್ತಿ ಆಗಿದೆ, ಕಾಫಿ ರೇಟ್ ಜಾಸ್ತಿ ಆಗಿದೆ, ಎಲ್ಲ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಜನಸಾಮಾನ್ಯರಿಗೆ ತುಂಬಾ ಸಮಸ್ಯೆ ಆಗ್ತಾ ಇರೋದು. ಯಾಕಂದ್ರೆ
ಜನ ದಿನ ಬೆಳಿಗ್ಗೆ ಶುರು ಮಾಡುವಂಥದ್ದೇ, ತಮ್ಮ ದಿನನಿತ್ಯದ ಕೆಲಸವನ್ನು ಶುರು ಮಾಡುವಂಥದ್ದೇ 1 ಕಪ್ ಕಾಫಿ ಕುಡಿದೋ ಅಥವಾ 1 ಕಪ್ ಟೀ ಕುಡಿದೋ ಅಥವಾ ಒಂದು ಹಾಲು ಕುಡಿದೋ ದಿನನಿತ್ಯದ ಕೆಲಸವನ್ನು ಶುರು ಮಾಡ್ತಾರೆ. ಆದರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಇತ್ತ ಹಾಲು ಕುಡಿಯೋಕೆ ಹಾಲಿನ ರೇಟ್ ಜಾಸ್ತಿ ಅಂತ ಕಾಫಿ ಟೀ ರೇಟ್ ಜಾಸ್ತಿ, ಇದೆಲ್ಲ ರೇಟ್ ಜಾಸ್ತಿ ಆಗಿರುವಂತಹ ಎಫೆಕ್ಟು ಜನಸಾಮಾನ್ಯರ ಮೇಲೆ ಬೀಳ್ತಾ ಇರುವಂಥದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.